ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಕೂತು ಮಾಡುವಂಥ ಕೆಲವು ಕೆಲಸಗಳು, ಮಹಿಳೆಯರು ಮನೆಯಲ್ಲೇ ಕೂತು ಮಾಡಬಹುದಾದಂಥ ಕೆಲಸಗಳನ್ನು ಹೇಳಬೇಕು ಅಂತ ಇದ್ದೀನಿ. ಅಂದರೆ ಕೆಲವು ಮಹಿಳೆಯರು ನಮಗೇನು ಬಂಡವಾಳ ಹಾಕ್ಲಿಕ್ಕೆ ಆಗೋದಿಲ್ಲ, ನಾವು ಹಾಗೆ ಏನಾದರೂ ಕೆಲಸ ಇದ್ದರೆ ಮಾಡ್ತೀವಿ ಅನ್ನೋರು. ಮೊದಲನೇದಾಗಿ ಅವ್ರಿಗೆ ಒಂದು ಒಳ್ಳೆ ಕೆಲಸ ಅಂತಂದರೆ, ಈ ಟೇಲರ್ಸ್ ಇರ್ತಾರಲ್ಲ, ಅವರು ಬ್ಲೌಸ್ ಹೊಲಿತಾರಲ್ಲ, ಲೇಡೀಸ್ ಬ್ಲೌಸು, ಅವ್ರ ಹತ್ರ ಹೋದರೆ ಅವರು ಈ ಥರ ನಿಮಗೆ ಹುಕ್ಸ್ ಮತ್ತು ಈ ಹುಕ್ಕಿನ ಮನಿ ಅಂತಾರಲ್ಲ, ಲೂಪ್ಸ್, ಇದನ್ನು ಮಾಡಲಿಕ್ಕೆ ಕೊಡ್ತಾರೆ ಬ್ಲೌಸಸ್. ಅವ್ರ ಹತ್ರ ಹೋಗ್ಬೋದು. ನಿಮಗೆ ಈ ಹುಕ್ಸ್ ಮತ್ತು ಲೂಪ್ಸ್ ಹೊಲಿಯೋಕ್ಕೆ ಬರುತ್ತೆ ಅಂತಂದರೆ ಅವರು ನಿಮಗೆ ಮನೆಗೆ ಕೊಡ್ತಾರೆ ಬ್ಲೌಸಸ್ಸು. ನೀವು ಮನೆಗೆ ತಂದು ಅದನ್ನು ಹೊಲಿದು ಕೊಡ್ಬೋದು. ಅವ್ರು ಒಂದು ಬ್ಲೌಸ್ಗೆ ಇಷ್ಟು ಅಂತ ನಿಮಗೆ ಕೊಡ್ತಾರೆ. ಅದು ಒಂದು ಬ್ಲೌಸ್ಗೆ ತುಂಬ ಕಡಿಮೆ ಅಂತಂದ್ರೂ 5 ರೂಪಾಯಿ ಕೊಡ್ತಾರೆ ಅವರು. ಈಗಿನ ಬಹಳಷ್ಟು ಬ್ಲೌಸ್ಗಳಿಗೆ ಹೆಮ್ಮಿಂಗ್ ಏನಿರೋದಿಲ್ಲ, ಎಲ್ಲ ಜಾಸ್ತಿ ಬಾರ್ಡರ್ ಬ್ಲೌಸಸ್ಸೇ ಹೊಲಿಸ್ತಾರೆ. ಆದರೆ ಕೆಲವು ಬ್ಲೌಸ್ಗಳಲ್ಲಿ ಹೆಮ್ಮಿಂಗ್ ಕೂಡ ಇರುತ್ತೆ, ಆಗ ಅವರು ಇನ್ನೂ ಹೆಚ್ಚಿನ ಹಣ ಕೊಡ್ತಾರೆ. ಈ ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಕೊಡ್ತೀವಿ ಅಂತಂದ್ರೂ 1-2 ತಾಸು ಮಾಡಿದ್ರೂ ಕೂಡ ನೀವು ಸಾಮಾನ್ಯವಾಗಿ ಕನಿಷ್ಠ ಒಂದು 10 ಬ್ಲೌಸ್ ಆದರೂ ಮಾಡ್ಬೋದು. ಹಾಗೆ ಅವರು ಫಾಲ್ಸ್ ಹೊಲಿಲಿಕ್ಕೂ ಕೂಡ ಕೊಡ್ತಾರೆ. ಒಂದು ಸೀರೆಗೆ ಒಂದು ಫಾಲ್ಗೆ ಇಷ್ಟು ಅಂತ, ಅದು ಸಹ ಮಾಡ್ಬೋದು. ಅವರೇ ಫಾಲ್ಸ್ ಮತ್ತು ದಾರ ಕೊಡ್ತಾರೆ. ಹಾಗೆ ಅದು ಒಂದು ಸೀರೆಗೆ ಕನಿಷ್ಠ ನಿಮಗೆ 25 ರೂಪಾಯಿವರೆಗೂ ಕೊಡ್ತಾರೆ ಅವರು. ಇದು ಸಹ ಒಂದಿನಕ್ಕೆ 4-5 ಸೀರೆ ಧಾರಾಳವಾಗಿ ಮಾಡ್ಬೋದು. ಮನೆಯಲ್ಲಿ ಮಷಿನ್ ಇರೋರಿಗೆ ನೈಟಿ ಅಂತ ಇರ್ತಲ್ಲ, ನೈಟಿ ತೊಗೊಂಡಿರ್ತಾರೆ ಅಥವಾ ಸಲ್ವಾರ್ ತೊಗೊಂಡಿರ್ತಾರೆ, ಕಮೀಸ್ ತೊಗೊಂಡಿರ್ತಾರೆ, ಅದನ್ನೆಲ್ಲನೂ ಎಲ್ಲರೂ ರೀಸ್ಟಿಚ್ ಮಾಡಿಸ್ತಾರೆ. ಅಂದರೆ ಇನ್ನೊಂದು ಹೊಲಿಗೆ ಹಾಕಿಸ್ತಾರಲ್ಲ, ಅದು ಕೂಡ ನೀವು ಮಾಡ್ಬೋದು. ಹಾಗೆ ಈ ಲಾಂಗ್ ಸ್ಕರ್ಟ್ಸ್ ಅಂತ ಇರುತ್ತಲ್ಲ, ಅಂದರೆ ಈಗ 6 ಪೀಸ್ ಲಂಗ, 7 ಪೀಸ್ ಲಂಗ ಅಂತಾರಲ್ಲ, ಅದನ್ನು ಕೂಡ ರೀಸ್ಟಿಚಿಗೆ ಕೊಡ್ತಾರೆ. ಅದಕ್ಕೂ ಕೂಡ ನೀವು ಮತ್ತೊಂದು ಹೊಲಿಗೆ ಹಾಕಿಕೊಟ್ರೆ ಅದನ್ನು ಕೂಡ ಮಾಡ್ಬೋದು. ಹಾಗೆ ಅದು ಹೆಚ್ಚು ಉದ್ದ ಇದ್ದರೆ ಅದನ್ನು ಹಿಡಿದು ಕೊಡಿ ಅಂತಾರೆ ಕೂಡ, ಆ ಥರದ ಕೆಲಸ ಕೂಡ ಮಾಡ್ಬೋದು. ಅದಕ್ಕೂ ಕೂಡ ಸುಮಾರು 25 ರೂಪಾಯಿ ಧಾರಾಳವಾಗಿ ಕೊಡ್ತಾರೆ. ಈ ಹೊಲಿಯುವುದರ ಜೊತೆಗೆ ನೀವು ಮನೆಯಲ್ಲೇ ಹೊಲಿಗೆ ದಾರ, ಹೀಗೆ ಎಂಬ್ರಾಯ್ಡ್ರಿ ದಾರ ಮತ್ತು ಹುಕ್ಸ್, ಈ ಥರದ್ದೆಲ್ಲ ಮತ್ತು ಫಾಲ್ಸ್, ಅದನ್ನೆಲ್ಲ ಡಜನ್ ಲೆಕ್ಕದಲ್ಲಿ ಮನೇಲಿ ತಂದಿಟ್ಕೊಂಡ್ರೆ ಅದನ್ನು ಕೂಡ ನೀವು ನಿಮ್ಮ ಹತ್ರ ಬರೋ ಮಹಿಳೆಯರಿಗೆ ಅವನ್ನು ಕೂಡ ಮಾರಬಹುದು. ಜೊತೆಗೆ ಟಿಕ್ಲಿ, ಬಿಂದಿ, ಮೆಹಂದಿ ಪ್ಯಾಕೆಟ್ಸ್, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ, ಮೆಹಂದಿ ಪ್ಯಾಕೆಟ್ಸು ಪುಟ್ಟದಾಗಿ ನೀವು ಶುರು ಮಾಡ್ಬೋದು ಮನೆಯಲ್ಲೇ. ಹಾಗೆ ಕುಚ್ಚು ಕಟ್ಟೋದಂತೂ ತುಂಬ ಒಳ್ಳೆ ಡಿಸೈನ್ಸ್ ನಿಮಗೆ ಫೋನಲ್ಲಿ ನೋಡಿದ್ದೀನಿ, ಕಲ್ತ್ಕೊಂಡು ಮಾಡ್ಬೋದು. ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಜನ ಮಾಡ್ತಾರೆ ಇದನ್ನು. ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರೂ ನಮ್ಮ ಮನೆ ಕಡೆ ಮಾಡ್ತಾ ಇದ್ದಾರೆ ಅಂತ, ಅದರಿಂದ ನಿಮಗೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮಗೆ ಎಂಬ್ರಾಯ್ಡ್ರಿನಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ಕಲ್ತ್ಕೊಂಡಿದ್ರೆ ನೀವೇ ಈ ಥರ ರೇಷ್ಮೆ ದಾರಗಳು, ಕುಂದನ್, ಬೀಡ್ಸ್ ಅದನ್ನೆಲ್ಲ ಇಟ್ಕೊಂಡಿದ್ರೆ ಮನೆಯಲ್ಲಿ ಅವ್ರಿಗೆ ಈ ಥರ ಡಿಸೈನ್ಸ್ ಎಲ್ಲ ಮಾಡಿಕೊಡ್ಬೋದು ಸೀರೆಗಳಲ್ಲಿ. ನೋಡಿ, ಇದು ಎಂಬ್ರಾಯ್ಡ್ರಿ ಡಿಸೈನ್, ಇದು ರಿಬ್ಬನ್ ವರ್ಕ್, ಬೀಡ್ಸ್ ವರ್ಕ್, ಇದು ಕಚ್ ವರ್ಕ್ ಅಂತ, ಇದನ್ನೆಲ್ಲ ನೀವು ಕಲ್ತ್ಕೊಂಡಿದ್ದರೆ ನೋಡಿ, ಇದು ಟಿಕಳಿ ವರ್ಕ್ ಅಂತ. ಹಾಗೆ ಈ ಥರ ಟ್ರೇಸ್ ಹಾಕೋದು ಕಲ್ತ್ಕೋಬೇಕು. ನೋಡಿ, ಈ ಡಿಸೈನ್ ಮಾಡಲಿಕ್ಕೆ ನೀವು ಈ ಸ್ಟೆಪ್ಸ್ ತಿಳ್ಕೊಂಡಿದ್ದರೆ ಸಾಕು. ಈ ಥರದ ಸ್ಟೆಪ್ಸ್ ತಿಳ್ಕೊಂಡಿದ್ರೆ ನೀವು ಈ ಥರದ ಡಿಸೈನ್ಸ್ ಕೂಡ ಮಾಡಿ ಕೊಡ್ಬೋದು ಸೀರೆ ಮೇಲೆ. ಅದು ಕೂಡ ಒಳ್ಳೆಯ ಆದಾಯ ಇದೆ. ಇದರ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಆಸಕ್ತಿ ಇರೋರು ನೋಡಿ. ಹಾಗೆ ನಾನು ರಿಬ್ಬನ್ ವರ್ಕ್ ಬಗ್ಗೆ ಕೂಡ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಈ ಥರ ರೀಲ್ಸ್ ತಂದು ಇಟ್ಕೊಂಡ್ರೆ ಇದು ಸ್ವಲ್ಪ ಕಡಿಮೆ ರೇಟಿಗೆ, ಕಡಿಮೆ ಖರ್ಚಾಗುತ್ತೆ ನಿಮಗೆ. ಅಂದರೆ ಮೀಟರ್ ಲೆಕ್ಕದಲ್ಲಿ ತಂದರೆ ನಿಮಗೆ ಜಾಸ್ತಿ ದುಬಾರಿ ಆಗುತ್ತೆ. ಈ ಥರ ತಂದಿಟ್ಕೊಂಡು ಸ್ಯಾರಿ ಬಾರ್ಡರ್ಸ್, ಬ್ಲೌಸ್ದು ತೋಳುಗಳಲ್ಲಿ ಅದರಲ್ಲೆಲ್ಲ ಮಾಡಿ ಕೊಡ್ಬೋದು ನೀವು. ನಮಗೆ ಇದೆಲ್ಲ ಗೊತ್ತಿದೆ, ನಮಗೆ ಇದೆಲ್ಲ ಏನು ಬೇಡ, ಮತ್ತೆ ಬೇರೆ ಏನಾದರೂ ಒಂದು ಹೊಸದು ಹೇಳಿ ಅಂತಂದರೆ ನೋಡಿ, ನೀವು ಇದನ್ನು ಮಾಡ್ಬೋದು. ಇದು ಎಲ್ಲ ಏನು ಡ್ರೆಸ್ಸಿಂಗ್ ಪೇಪರ್ ಮೇಲೆ ಡ್ರೆಸ್ ಡಿಸೈನ್ಸ್ ಟ್ರೇಸ್ ಮಾಡ್ಬೋದು. ನೀವು ಸೀರೆಗಳ ಮೇಲೆ ಮಾಡಿ ಕೊಡ್ಬೋದು ಅವ್ರಿಗೆ. ಇದನ್ನು ಮೊದಲು ನೀವು ಟ್ರೇಸ್ ಮಾಡಿಕೊಂಡು ನಂತರ ಸೂಜಿಯಿಂದ ಅದು ಹೋಲ್ಸ್ ಮಾಡಿ ಇದನ್ನು ಟ್ರೇಸ್ ಮಾಡೋದಿರುತ್ತೆ. ಇದಕ್ಕೂ ಸಹ ತುಂಬ ಡಿಮ್ಯಾಂಡ್ ಇದೆ. ಇದೆಲ್ಲ ನೋಡಿ, ಇದೆಲ್ಲ ಟ್ರೇಸ್ ಮಾಡಿರೋದೆ, ಸೀರೆಗಳ ಮೇಲೆ ಟ್ರೇಸ್ ಮಾಡಿಕೊಟ್ಟಿರೋ ಡಿಸೈನ್ಸ್ದು ಕಾಪಿ ಇದೆಲ್ಲ. ಈ ಥರ ಇದೆಲ್ಲನೂ ಈ ಥರ ಈ ಕೆಲಸನ ನೀವು ಮಾಡ್ಬೋದು. ಇದು ನಿಮಗೆ ಗೊತ್ತಿಲ್ಲ, ಮಾಡೋದನ್ನು ಕಲಿಸಿ ಅಂತ ನಿಮಗೆ ಕಲಿಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಇದನ್ನು ಬೇಕಾದರೆ ಮತ್ತೊಂದು ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ನಾನು ಕನ್ನಡ ಮತ್ತು ಇಂಗ್ಲೀಷ್ ಕಲಿಕೆಯ ಬಗ್ಗೆ ಕೂಡ ವೀಡಿಯೋಸ್ಗಳನ್ನು ಭಾಳಷ್ಟು ಮಾಡಿದ್ದೀನಿ. ಆಸಕ್ತಿ ಇರುವವರು, ಇಷ್ಟು ವಿಷಯಗಳೆಲ್ಲ ಇನ್ನೂ ಹೆಚ್ಚಿನ ವಿಷಯಗಳಲ್ಲಿ ಮಾಡಿದ್ದೀನಿ, ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ ನೋಡಿ.
ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಉಪಯೋಗ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.